ಅಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಒಳ ಮೀಸಲಾತಿಯ ವರದಿ ಜಾರಿಯಾಗುವವರೆಗೂ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆಗಳು ಹೊರಡಿಸೋದಿಲ್ಲ ಅಂತ ಸರ್ಕಾರ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿ ಹೇಳಿ ಆಗಿದೆ. ಇನ್ನೇನು ಒಳ ಮೀಸಲಾತಿ ವರದಿ ಯಾವಾಗ ಜಾರಿಯಾಗುತ್ತೆ ಅನ್ನೋ ಒಂದು ವಿಷಯದಲ್ಲಿ ಹಲವಾರು ಮಾಹಿತಿಗಳು ನಿಮ್ಗೆ ಈಗಾಗಲೇ ಸಿಕ್ಕಿವೆ. ವಿಶೇಷವಾಗಿ ಏನು ಒಂದು ಕಮಿಟಿಯನ್ನು ಮಾಡಿದ್ದಾರೆ, ಸಮಿತಿಯನ್ನು ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಶಿಫಾರಸಿನ ಮೇಲೆ ಈಗ ಆಲ್ರೆಡಿ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಆಗಿದೆ. ಮಧ್ಯಂತರ ವರದಿ ಸಲ್ಲಿಕೆ ಆಗೋದು ಇನ್ನೂ ಬೇಗ ಆಗಬೇಕಾಗಿತ್ತು, ಬಟ್ ಸ್ವಲ್ಪ ತಡ ಆಗಿದೆ. ಬಟ್ ಅದರ ಜೊತೆಗೆ ಇನ್ನೇನು ಜಾತಿ ಸಮೀಕ್ಷೆಯನ್ನು ಕೂಡ ಮಾಡಬೇಕು ಅಂತ ಈ ಒಂದು ಸಮಿತಿ ಈಗ ಆಲ್ರೆಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವಂಥ ಸರ್ಕಾರ ಈಗ ಆಲ್ರೆಡಿ ಸಮೀಕ್ಷೆಗೆ ಕೂಡ ಇಳಿದಿದೆ. ಬಟ್ ಸಮೀಕ್ಷೆ ವಿಚಾರದಲ್ಲಿ ಒಂದಿಷ್ಟು ಅಲ್ಲಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಕಾರಣ, ಇವರು ವೈಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತೊಂದಿಷ್ಟು ತೊಡಕುಗಳು ಎದುರಾಗ್ತಾ ಇದೆ. ಇದೆಲ್ಲದರ ನಡುವೆ ತೆಲಂಗಾಣ ಸರ್ಕಾರ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ರೇವಂತ್ ರೆಡ್ಡಿ ಅವರು CM ಆಗಿರೋದ್ರು, ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಕೂಡ ಒಳ ಮೀಸಲಾತಿದು ಸೇಮ್ ನಮ್ಮ ರಾಜ್ಯದ ರೀತಿಯಲ್ಲಿ ಅಲ್ಲೂ ಕೂಡ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ಕೂಡ ಎಲ್ಲ ರೀತಿಯ ಜಾತಿ ಸಮೀಕ್ಷೆ ಎಲ್ಲ ಆದಮೇಲೆ ಈಗ ಆಲ್ರೆಡಿ ವರದಿ ಸಲ್ಲಿಕೆ ಆಗಿದೆ. ಬಟ್ ತೆಲಂಗಾಣ ಸರ್ಕಾರ ಈ ವಿಷಯದಲ್ಲಿ ತುಂಬ ವೇಗವಾಗಿ ಈ ಒಂದು ಒಳ ಮೀಸಲಾತಿ ವರದಿಯನ್ನು ಜಾರಿಗೊಳಿಸಿದ ಒಂದು ಇಡೀ ದೇಶದಲ್ಲಿ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸುಪ್ರೀಂ ಕೋರ್ಟ್ನ ಒಂದು ಸೂಚನೆಯಂತೆ ಈಗ ತೆಲಂಗಾಣ ಆ ಒಂದು ವರದಿಯನ್ನು ಕಂಪ್ಲೀಟ್ ಮಾಡಿ ಗೆಜೆಟ್ನಲ್ಲೂ ಕೂಡ ಅನುಮೋದನೆ ಎಲ್ಲವೂ ಕೂಡ ಆಗಿದೆ. ಈಗ ಇನ್ನು ಹೊಸ ನೋಟಿಫಿಕೇಷನ್ಗಳು ತೆಲಂಗಾಣ ರಾಜ್ಯದಲ್ಲಿ ಆಗಲಿವೆ. ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ? ಈಗಾಗಲೇ ಜಾತಿ ಸಮೀಕ್ಷೆಯಲ್ಲೂ ಕೂಡ ತಪ್ಪಾದಂಥ ಸುಳ್ಳು ಮಾಹಿತಿಯನ್ನು ಸರ್ಕಾರ ನೀಡಿದೆ ಅಂತ ವಿಪಕ್ಷಗಳು, ಹಲವಾರು ಜನರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಇದೇ ರೀತಿ ಏನೇನೋ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಇನ್ನಷ್ಟು ದಿನಗಳು ನೇಮಕಾತಿಗೆ ಬ್ರೇಕ್ ಬೀಳುತ್ತೆ. ಇದೇ ರೀತಿ ನೇಮಕಾತಿಗಳಿಗೆ ಬ್ರೇಕ್ ಬಿದ್ದರೆ ಖಂಡಿತವಾಗಿಯೂ ಆಸ್ಪಿರೆಂಟ್ಸ್ಗಳಿಗೆ ಮತ್ತಷ್ಟು ದಿನ ಸಮಯಾವಕಾಶ ಅನ್ನೋದು ಅವರಿಗೆ ಕಳೆದು ಹೋಗುತ್ತೆ. ಈಗ ಆಲ್ರೆಡಿ ವಯೋಮಿತಿ ಸಡಿಲಿಕೆ ಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡು ಸಾಕಾಗಿದೆ. ಈಗ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ಇಲ್ಲಿ ಆಲ್ರೆಡಿ ಹೋರಾಟವನ್ನು ಮಾಡಿ ಆಯಿತು. ಸರ್ಕಾರಕ್ಕೆ ಎಲ್ಲ ಸಚಿವರ ಗಮನಕ್ಕೂ ಕೂಡ ತಂದಿದ್ದಾರೆ. ಇನ್ನೇನು ಅವ್ರದ್ದು ಒಂದು ವಯೋಮಿತಿ ಸಡಿಲಿಕೆ ಸಿಗುವ ಬಗ್ಗೆ ಇತ್ತೀಚೆಗಷ್ಟೇ ಮಾಹಿತಿ ಸಿಕ್ಕಿತ್ತು. ಬಟ್ ಉಳಿದ ಪರೀಕ್ಷೆ PSI ಆಗಿರ್ಬೋದು, ಬೇರೆ SD, FDA ಬೇರೆ ನೋಟಿಫಿಕೇಷನ್ ಆಗೋದು ಬಾಕಿ ಇದೆ. ಬಟ್ ಅವರಿಗೆಲ್ಲ ಕೂಡ ಅಷ್ಟೇ ಈಗ ಆಲ್ರೆಡಿ ಸರ್ಕಾರ ಮಾಡ್ತಾ ಇರುವಂಥ ವಿಳಂಬ ನೀತಿಯಿಂದ ಅವ್ರಿಗೂ ಕೂಡ ವಯೋಮಿತಿ ಅನ್ನೋದು ಈಗ ಕ್ರಾಸ್ ಆಗುತ್ತೆ, ಏಜ್ ಲಿಮಿಟ್. ಅದಾದಮೇಲೆ ಅವ್ರಿಗೂ ವಯೋಮಿತಿ ಸಡಿಲಿಕೆ ಬೇಕು ಅನ್ನೋ ಒಂದು ಕೂಗು ಬರುತ್ತೆ. ಆದ್ದರಿಂದ ಸರ್ಕಾರ ಸಾಧ್ಯವಾದಷ್ಟು ವೇಗವಾಗಿ ಈ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದರ ಜೊತೆ ಈಗ ಆಲ್ರೆಡಿ ಜಾತಿ ಸಮೀಕ್ಷೆಯ ವಿಚಾರದಲ್ಲಿ ಏನು ಗೊಂದಲ ಇದೆ ಅದೆಲ್ಲವನ್ನು ಸರಿಪಡಿಸಿ ವೇಗವಾಗಿ ಈ ವಿಷಯದಲ್ಲಿ ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಿ ಇನ್ನೊಂದು 2 ತಿಂಗಳಲ್ಲಿ ಬಗೆಹರಿಯುತ್ತೆ ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿ ಇದೆ. ಧನ್ಯವಾದಗಳು.